ಗುರುವಾರ ಬರಲು ನಾಳಿನ ಗುರುವಾರ ಬಂತು. ಆ ದಿನ ಜಾನಕಿ ಉಪವಾಸ ಆಚರಿಸಿದಳು. ನಡುರಾತ್ರಿಗೆ ಮನೆ ಬಿಟ್ಟು ಹೊರಬೀಳಬೇಕು. ಧೈರ್ಯಕ್ಕೆ ಸೀತಕ್ಕ ಇದ್ದಾಳೆ. ಸೀತಕ್ಕನಿಗೆ ಸಂಸಾರದಲ್ಲಿ ಯಾವುದೊಂದು ಅಂಜಿಕೆಯೂ ಇರಲಿಲ್ಲ. ಭೂತ ಪ್ರೇತಗಳು ಅವಳನ್ನು ಏನು ಮಾಡಿಯಾವು? ಇತ್ತ ಕೋರ್ಟು ಬೆನ್ನು ಹತ್ತಿ ಹೋದ ತಿಮ್ಮಪ್ಪಯ್ಯ ಆ ದಿನ ಮನೆಗೆ ಬರುವಂತಿಲ್ಲ. 3 ದಿವಸಗಳ ನೋಟೀಸು ಕೊಟ್ಟೇ ಹೋಗಿದ್ದರು. ರಾತ್ರಿ ಜಾನಕಿ ಮಕ್ಕಳಿಗೆ ಊಟ ಮಾಡಿಸಿ ಒಳಪಡಸಾಲೆಯಲ್ಲಿ ಮಲಗಿಸಿ ಅಗಳಿಯನ್ನು ಹಾಕಿಕೊಂಡು ಹೊರಗೆ ಬಂದಳು. ಸೀತಕ್ಕ ಅವಳಿಗಾಗಿ ಕಾದಿದ್ದಳು. ಹೋಗುವ ಎಂದು ಇಬ್ಬರೂ ಸರಸಮ್ಮನ ಗುಡಿಗೆ ಹೊರಟರು. ಅದು ಅವರ ಮನೆಯಿಂದ ಬಲು ದೂರದ ಸ್ಥಳವೇನಲ್ಲ. ಸರಿ ಅರ್ಧ ತಾಸಿನ ನಡಿಗೆಯಲ್ಲಿ ಮಾಸ್ತಿ ಗುಡಿಯಿದ್ದ ಬಯಲೇ ಬಂದಿತು. ಸೀತಕ್ಕ ಜಾನಕಿಯನ್ನು ಕುರಿತು ಮೆಲ್ಲಗೆ ಹರೆಯುವುದೇನಾದರೂ ಇದ್ದೀತು. ಕೋಲನ್ನು ನೆಲಕ್ಕೆ ಬಡಿಯುತ್ತಾ ಹೋಗು, ನಾನು ಇಲ್ಲಿ ಕಾದಿರುತ್ತೇನೆ. ಕರ್ಪೂರ ಬೆಂಕಿ ಪೆಟ್ಟಿಗೆ ಎಲ್ಲ ಇದೆಯಷ್ಟೇ. ಗದ್ದೆ ಅಂಚಿನ ಮೇಲೆ ಮೆಲ್ಲಗೆ ಕಾಲಿರಿಸು. ಈಗ ಬರುತ್ತೇನೆ. ಅಮ್ಮನವರು ನನ್ನೊಂದು ಮಾತನ್ನು ನಡೆಸಿಕೊಟ್ಟರೆ ಎಂದಂದು ಕೊಂಡು ಮುಂದುವರಿದಳು. ಸರಸಮ್ಮನಿಗೆ ಕನಿಕರವಿಲ್ಲವೇ? ಅವಳು ಪ್ರತ್ಯಕ್ಷ ಸೀತಮ್ಮನವರಲ್ಲವೇ? ನಂಬಿದವರಿಗೆ ಮೋಸವಿಲ್ಲ ಎಂದು ಸೀತಕ್ಕ ಅಭಯವಿತ್ತಳು. ನಂಬುಗೆಯಲ್ಲಿ ಜಾನಕಿ ಹಿಮಾಚಲ. ಯಾವುದನ್ನು ನಂಬಿದರೂ ಅರ್ಧಮರ್ಧ ನಂಬುವವಳು ಅಲ್ಲ. ಪಾಪ ಮೆಲ್ಲಡೆಯಿಂದ ಬನಕ್ಕೆ ಸಾಗಿದಳು. ಅವಳ ಮನಸ್ಸೆಲ್ಲ ಸರಸಮ್ಮನ ಕಡೆಗೆ ಇತ್ತು. ಅವಳೇನು ಗುಡಿಗೆ ಹೊಸಬಳಲ್ಲ. ಪ್ರತಿ ಶುಕ್ರವಾರ ಸಂಜೆ ಅಲ್ಲಿಗೆ ಹೋಗಿ ದೀಪ ಹಚ್ಚಿ ಬರುವವಳೆ. ಎಷ್ಟೋ ಬಾರಿ ಮಾತಿನಲ್ಲೇ ಮುಸ್ಸಂಜೆಯಾಗಿ ಮನೆಗೆ ಬರುವಾಗ ಕತ್ತಲಾದುದೂ ಉಂಟು. ಆದುದರಿಂದ ಅವಳು ಹಾದಿಯಲ್ಲಿ ಎಡವಿ ಬೀಳುವ ಭೀತಿಯೇನಿಲ್ಲ. ಗುಡಿಯ ಒಳಭಾಗ ತಮ್ಮ ಮನೆಯ ದೇವರ ಕೋಣೆಯಷ್ಟೇ ಪರಿಚಿತವಾದುದು. ಆದರೆ ಹರೆಯುವುದು ಏನಾದರೂ ಇದ್ದರೆ ಅಂಜಿಕೆ, ಅದಕ್ಕೂ ಪರಿಹಾರವಿದೆ. ಸತ್ತರೆ ಎಲ್ಲವೂ ಮುಗಿಯಿತು ಎಂಬ ಮನೋಭಾವವಿದ್ದವಳಿಗೆ ಅದೊಂದು ಅಂಜಿಕೆಯ ವಿಷಯವಲ್ಲ. ಯೋಚನೆ ಮಾಡುವುದರಲ್ಲಿ ಗುಡಿ ಬಂದಿತು. ಗುಡಿಯ ಬಾಗಿಲು ಮುಚ್ಚುವುದೆಂದೇ ಇಲ್ಲ. ಜಾನಕಿ ಗುಡಿಯಲ್ಲಿ ಕಾಲಿರಿಸುವಾಗ ದೀಪ ನೊಂದಿ ಬತ್ತಿಯ ಕೆಂಡ ಕಾಣುತ್ತಿತ್ತು. ಆಕೆ ತಾನು ತಂದ ಕರ್ಪೂರವನ್ನು ಉರಿಸಿದಳು. ಆ ಬೆಳಕಿನಲ್ಲಿ ಮಾಸ್ತಿಯಕ್ಕೆ ವಿಚಿತ್ರ ಸೊಗಸಿನಿಂದ ಕಾಣಿಸುತ್ತಿತ್ತು. ಜಾನಕಿ ಅದಕ್ಕೆದುರಾಗಿ ಕುಳಿತು, ಅಮ್ಮ, ನನ್ನ ಸಂಸಾರವನ್ನು ಹಾಲುಪ್ಪು ಆಗದಂತೆ ರಕ್ಷಿಸು ತಾಯಿ ಎಂದು ಬೇರಿ ಉದ್ದಂಡ ನಮಸ್ಕರಿಸಿದಳು. ಪೂಜೆಯನ್ನು ಮುಗಿಸಿ ಹೊರಕ್ಕೆ ಬಂದಳು. ಅಲ್ಲೇ ಎಡಮಗ್ಗುಲಿಗೆ ತೀರ್ಥವಿದೆ. ತೀರ್ಥವೆಂದರೇನು? ಚಿಕ್ಕ ಕೆರೆ. ಹೆಚ್ಚು ನೀರಿಲ್ಲ. ಅಲ್ಲಿ ತಾನು ತಂದ ತೆಂಗಿನಕಾಯನ್ನು ಬಗ್ಗಿ ನೀರಲ್ಲಿ ತೇಲಿಬಿಟ್ಟಳು. ಬಳಿಕ ತಾನು ಬಂದ ಕೆಲಸವಾಯಿತೆಂದು ಸರಸರನೆ ನಡೆದು ಸೀತಕ್ಕ ಕಾದು ನಿಂತಲ್ಲಿಗೆ ಬಂದಳು. ಬರುವಾಗ ಹಾದಿಯಲ್ಲಿ ಯಾರದೋ ಕಾಲ ಸಪ್ಪಳವಾದಂತೆ ಕೇಳಿಸಿತು. ಬಂದವಳೆ ಸೀತಕ್ಕ, ಇಲ್ಲಿ ಯಾರಾದರೂ ಸುಳಿದಾಡಿದಂತೆ ಕಂಡಿತೆ? ಅದೇನೋ ಸದ್ದಾಯಿತು, ಯಾರಾದರೂ ನನ್ನನ್ನು ಕಂಡಿರಬಹುದು ಅನ್ನುತ್ತೀಯಾ ಎಂದು ವಿಚಾರಿಸಿದಳು. ಸೀತಕ್ಕನಿಗೆ ದೂರದಲ್ಲಿ ಏನೋ ಸಪ್ಪಳವಾದಂತೆ ಕೇಳಿಸಿತ್ತು. ಇಲಿ, ಹೆಗ್ಗಣ, ಮೊಲ ಮತ್ತೊಂದು ಓಡಾಡುವ ಜಾಗ ಸದ್ದಾಗದೆ ಇರುತ್ತದೆಯೇ? ಅಂತೂ ನನ್ನ ಕಣ್ಣಿಗೆ ಮನುಷ್ಯರಾರೂ ಬೀಳಲಿಲ್ಲ. ನಿನಗೆ ಯಾರಾದರೂ ಕಾಣಿಸಿದರೆ? ಯಾರೂ ಕಾಣಿಸಲಿಲ್ಲ. ಆದರೆ ಸದ್ದು ಕೇಳಿ ಸಂಶಯವಾಯಿತು. ಹೇಗೂ ನಾಳೆ ಬೆಳಿಗ್ಗೆ ತೀರ್ಥವನ್ನು ನೋಡಲು ಬರುತ್ತೇನೆ. ತೆಂಗಿನ ಕಾಯಿ ಕಾಣಿಸದಿದ್ದರಾಯಿತು. ನೀನು ಕಾಯಿ ಎಸೆಯುವುದನ್ನು ಯಾರಾದರೂ ಅಡಗಿ ಕುಳಿತು ಕಂಡಿದ್ದರೆ ಅದು ಅಲ್ಲೇ ಕಾಣಿಸಬೇಕು. ಯಾರೂ ಆ ಕೆಲಸ ಮಾಡುತ್ತಾರೆ? ಹಾಗೇನಾದರೂ ಆದರೆ ಮುಂದಿನ ಗುರುವಾರ ಇನ್ನೊಮ್ಮೆ ಬಂದರಾಯಿತು. ಅವರಿಬ್ಬರೂ ಮಿಂಚಿನ ವೇಗದಿಂದ ತಮ್ಮ ಮನೆಗಳನ್ನು ಸೇರಿದರು. ಜಾನಕಿಗೆ ಆ ರಾತ್ರಿ ಸುಖಸ್ವಪ್ನಗಳ ಸಂತೆ. ಪ್ರತ್ಯಕ್ಷ ಸರಸಮ್ಮ ಬಂದು ಅವಳನ್ನು ಹರಸಿದ ಹಾಗೆಯೇ ಕಂಡಿತು. ಇತ್ತ ಸರಸಮ್ಮನ ಗುಡಿಯ ಬಳಿ ಯಾರದೋ ಕಾಲುಸಪ್ಪಳ ಕೇಳಿಸಿದ್ದು ನಿಜ. ಇವರಂತೆ ಬೇರೆ ಯಾರೋ ಅಲ್ಲಿಗೆ ಬಂದು ಆಗಷ್ಟೇ ಹಿಂದಿರುಗುತ್ತಿದ್ದರು. ಇನ್ನೊಂದು ಪಾಪದ ಜೀವಿಗೆ ಅದೇ ಊರಿನ ತರುಣನೊಬ್ಬ ಮೂಡಂಬೈಲಿನ ವೆಂಕಟರಮಣಯ್ಯನ ಹಿರೇ ಮಗ ಹಿರಣ್ಯ ನಿಜಕ್ಕೂ ಹಿರಣ್ಯನೇ. ಆದರೆ ಅಪ್ಪನ ಅಂಜಿಕೆಯಿಂದ ಮಗನಿಗೆ ಮನೆಯಲ್ಲಿ ಬಾಯಿ ತೆರೆಯುವ ಅಧಿಕಾರವಿಲ್ಲ. ಅವನಿಗೆ ಮದುವೆಯಾದ 2ನೇ ವರ್ಷವಿದು. ಮನೆ ತುಂಬಿಸಲು ಬಂದ ಅವನ ಹೆಂಡತಿಯು ಒಮ್ಮೆ ತವರು ಮನೆಗೆ ಮರಳಿದವಳು ಹಿಂದಿರುಗಿ ಬರಲಿಲ್ಲ. ತವರು ಮನೆ ಮೂಡಂಬೈಲಿನಿಂದ ಬರಿಯ 2 ಹರದಾರಿ ದೂರವಿದ್ದರೂ ಆಕೆ ಹಿಂದಿರುಗಲಿಲ್ಲ. ಹಿರಣ್ಯನ ಹೆಂಡತಿ ಹೆಸರು ಭಾಗೀರಥಿ ಒಳ್ಳೆ ರೂಪವತಿ. ಮಡದಿಯಾಗಿ ಬಂದು ಬರಿಯ 15 ದಿನಗಳನ್ನು ಮಾತ್ರ ಮಾವನ ಮನೆಯಲ್ಲಿ ಕಳೆದಿದ್ದಳು. ಹಿರಣ್ಯನಿಗೆ ಹೆಂಡತಿಯೊಡನೆ ಸ್ನೇಹ ಬೆಳೆಯಿಸುವ ಆತುರ ಬಹಳವಾಗಿತ್ತು. ಭಾಗೀರಥಿ ಲಕ್ಷ್ಮಾಶೀಲೆ. ಅಲ್ಲದೆ ಈ ನವದಂಪತಿಗಳು ಮನೆಗೆ ಬಂದ 3 ಗಳಿಗೆಯೊಳಗೆ ತಮ್ಮಲ್ಲಿ ಪರಸ್ಪರ ಹರಟುವುದು ವೆಂಕಟರಮಣಯ್ಯನ ಲೌಕಿಕ ದೃಷ್ಟಿಗೆ ಸರಿ ಕಾಣಿಸದು. ಒಂದು ದಿನ ಹಿರಣ್ಯ ಭಾಗೀರಥಿಯರು ಹಿತ್ತಲಲ್ಲಿ ನಿಂತು ಪ್ರಣಯ ಪ್ರಸ್ತಾಪಕ್ಕೆ ತೆಗೆಯುವಾಗಲೇ ಯಜಮಾನರ ಕಣ್ಣಿಗೆ ಬಿದ್ದರು. ಆಗ ವೆಂಕಟರಮಣಯ್ಯ ನೋಡಿಯೂ ನೋಡದ ಹಾಗೆ ಅಲ್ಲಿಂದೆದ್ದು ಹೋದರು. ಬಂದವರು ಹೆಂಡತಿಯೊಡನೆ, ನಿನ್ನ ಮಗನಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳು. ಹೆಂಡತಿ ಮನೆಗೆ ಬಂದಳು ಎಂದು ನಾಯಿಯ ಹಿಂದಿನ ಬಾಲವಾಗುವುದಲ್ಲ.
ಯಾವುದು ಎಲ್ಲೆಲ್ಲಿರಬೇಕೋ ಅದು ಅಲ್ಲಲ್ಲಿ ಇದ್ದರೇನೇ ಚಂದ. ಕಾಲಿನದ್ದು ಕಾಲಿಗೆ, ತಲೆಗಲ್ಲ ಎಂದರು. ಅವಳಿಗೆ ಈ ಮಾತುಗಳ ಅರ್ಥ ತಿಳಿಯಲಿಲ್ಲ. ಮಗ ಅಡುಗೆ ಮನೆಗೆ ಬಂದಾಗ ನಿನ್ನ ಅಪ್ಪ ಹಾಗೇಕೆ ಹೇಳಿದರು ಎಂದು ಕೇಳಿದಳು. ಹಿರಣ್ಯ ಸತ್ಯವನ್ನೂ ಸುರಿದ. ಬೇಡ ಮಗು, ಅವರಿಗೆ ಅಂಥದನ್ನೆಲ್ಲ ನೋಡಿ ಆಗದು. ನಾಳೆ ಅವಳು ದೊಡ್ಡವಳಾದ ಮೇಲೆ ಮಾತನಾಡಿಸಬಹುದು. ಈಗಲೇ ಏನೂ ಅವಸರ ಅಲ್ಲದೆ. ಈಗಲೇ ಸಲಿಗೆ ತೋರಿಸಿದರೆ ನೆಸೆಕೊಟ್ಟ ನಾಯಿ ನೊಸಲು ನಕ್ಕಿತು ಎಂಬಂತಾದರೆ ಕಷ್ಟ. ಅದಕ್ಕೇನೆ ಅವರೆಂದದ್ದು, ಕಾಲಿಗಿರುವುದು ಕಾಲಿಗೇ ಇರಬೇಕು. ಹಿರಣ್ಯನಿಗೆ ಲಜ್ಜೆಯಾಯಿತು, ಸಿಟ್ಟೂ ಬಂತು. ಭಾಗೀರಥಿಯಂತ ಕನ್ಯೆ ಸಿಕ್ಕಿದ್ದು ತನ್ನ ಭಾಗ್ಯ. ಅಂಥವಳು ಮನೆಗೆ ಬಂದರೆ ಗಂಡನಾದವ ಮಾತನಾಡಿಸದೆ ಮೂಕನಾಗಿರಬೇಕೆ? ರಾತ್ರಿ ಅವಳು ಮಲಗುವ ಕಡೆಯೂ ಬೇರೆ. ಆಗಂತೂ ಮಾತಿಲ್ಲ. ಹಗಲು ಮಾತನಾಡಿಸುವುದು ತಪ್ಪೇ? ಅಲ್ಲದೆ ಮದುವೆಯಾದವಳನ್ನು ತಲೆಗೆ ಕಾಲಿಗೆ ಎಂದರಲ್ಲ. ಇಂಥ ಎಲ್ಲ ವಿಚಾರ ತರಂಗಗಳು ಅವನಲ್ಲಿ ಉತ್ಪನ್ನವಾದುವು. ದುರ್ದೈವಕ್ಕೆಂಬಂತೆ ಅಡುಗೆ ಮನೆಯಲ್ಲಿ ಅತ್ತೆ ಮಾವಂದಿರಲ್ಲಿ ನಡೆದ ಸಂಭಾಷಣೆ, ತಾಯಿ ಮಗನಿಗಾದ ಮಾತುಗಳು ಭಾಗೀರಥಿಯ ಕಿವಿಗೆ ಬಿದ್ದವು. ಇದು ಅವಳ ಅಭಿಮಾನಶೀಲ ಬುದ್ಧಿಗೆ ಬರೆ ಎಳೆದಂತಾಯಿತು. ಇಷ್ಟು ನಡೆದುದು ಮನೆತುಂಬಿಸಿದ 2ನೆಯ ಇಲ್ಲವೇ 3ನೆಯ ದಿನ ಇರಬೇಕು. ಅನಂತರ ಅವಳ ಗಂಡನನ್ನು ಕಣ್ಣೆತ್ತಿ ನೋಡಲಿಲ್ಲ. ಹಿರಣ್ಯ ಹಲವು ಸಾರಿ ಹೆಂಡತಿಯನ್ನು ಕಾಣುವ ಆಸೆಯಿಂದ ಅವಳ ಮುಂದೆ ಹಾದುಹೋದ. 4 ದಿನ ಶಾಸ್ತ್ರೋಕ್ತವಾಗಿ ಎಂಬಂತೆ ಅವರು ಜತೆಯಲ್ಲಿ ಕುಳಿತು ಊಟವನ್ನು ಮಾಡಿದರು. 1-2 ಬಾರಿ ಉಳದನಿಯಿಂದ ಬಾಗಿ ಸಿಟ್ಟೆ ಎಂದು ಕೇಳಿದ. ಆಗಲೂ ಬಾಗಿ ಉತ್ತರವನ್ನು ಕೊಡಲಿಲ್ಲ. ಅವಳನ್ನು ತವರು ಮನೆಗೆ ಕರೆಯಲು ಬಂದರು. ಬಾಗಿ ಎಲ್ಲರನ್ನೂ ನಮಸ್ಕರಿಸಿ ಗಂಡನಿದ್ದಲ್ಲಿಗೆ ಬಂದಳು. ಕತ್ತೆತ್ತಿ ನೋಡಲಿಲ್ಲ. ಹಿರಣ್ಯ ಮೇಲೂ ದನಿಯಿಂದ ಹೋಗಿ ಬರುತ್ತೀಯಾ ಎಂದು ಕೇಳಿದ. ಅವಳು ಹೋಗುತ್ತೇನೆ. ಆದರೆ ಕಾಲಿನದಾಗಿ ಬರುವುದಿಲ್ಲ ಎಂದಳು. ತನ್ನ ತಂದೆಯ ಮಾತು ಅವಳ ಕಿವಿಗೂ ಬಿದ್ದಿತ್ತೆಂದು ಅವನು ಊಹಿಸಿರಲಿಲ್ಲ. ಅವಳ ಮೌನಕ್ಕೆ ಆ ಮಾತುಗಳು ಕಾರಣವೆಂದು ಆಗ ತಿಳಿಯಿತು. ಆನಂತರ ಸೊಸೆ ಮನೆಗೆ ಬರಲು ವೆಂಕಟರಮಣಯ್ಯನ ಅಭಿಮಾನ ಅಡ್ಡವಾಯಿತು. ಬೇಕಾದರೆ ಹುಡುಗಿಯನ್ನು ಕಳುಹಿಸಲಿ, ಇಲ್ಲವಾದರೆ ಹಿರಣ್ಯನಿಗೆ 100 ಜನರು ಹೆಣ್ಣು ಕೊಟ್ಟಾರು ಎಂದರು. ಹಿರಣ್ಯ ತಾನಾಗಿ ಹೆಂಡತಿಯನ್ನು ಕರೆಯಲು ಹೋಗುವ ಸಾಹಸಿಯಲ್ಲ. ಈ 2 ವರ್ಷಗಳಲ್ಲಿ ಒಂದೇ ಒಂದು ದಿವಸ ಅವನ ಸ್ಮೃತಿಯಿಂದ ಭಾಗೀರಥಿ ಮರವೆಯಾಗಿರಲಿಲ್ಲ. ಆದರೆ ತಂದೆ ಅವರ ಕುಲಕ್ಕೆ ಭೈರವ ಸ್ವರೂಪ, ಪ್ರತ್ಯುತ್ತರಕ್ಕೆ ಮೀರಿದ ಮೂರ್ತಿ. ಇತ್ತೀಚೆಗೆ ಭಾಗೀರಥಿಯ ವಿಚಾರದಲ್ಲಿ ಅವನಿಗೆ ಉಗ್ರ ಚಿಂತೆಯುಂಟಾಗಿದೆ. ಅವಳು ಸಲ್ಲದ ಶೀಲವನ್ನು ಕೈಕೊಂಡಳೆಂಬ ವಾರ್ತೆ ಊರೆಲ್ಲ ಹಬ್ಬಿದೆ. ಅವನ ಕಿವಿಗೂ ಬಿದ್ದಿದೆ. ತಾನು ಗಂಡನ ಮನೆಗೆ ಹೋಗುವುದಿಲ್ಲವೆಂದು ಲಜ್ಜೆಯಿಲ್ಲದೆ ಹೇಳುತ್ತಾಳೆ ಎಂಬ ಸುದ್ದಿಯೂ ಹಬ್ಬಿತ್ತು. ಇತ್ತ ವೆಂಕಟರಮಣಯ್ಯ ಮಗನಿಗೆ ಬೇರೆ ಲಗ್ನದ ಸನ್ನಾಹದಲ್ಲಿದ್ದಾರೆ. ಹಿರಣ್ಯ ಅಂತರಂಗದಲ್ಲಿ ನಾನು ಹೋದರೆ ಭಾಗೀರಥಿಯನ್ನು ಹೇಗಿದ್ದರೂ ಮನೆಗೆ ಕರೆತಂದೇನೋ ಎಂಬ ಧೈರ್ಯವಿತ್ತು. ಅದೇ ಧೈರ್ಯದಿಂದ ಕೊನೆಯ ಪ್ರಯತ್ನ ಮಾಡಿದ. ತಾಯಿಗೂ ತಿಳಿಸದೆ ತನ್ನೊಬ್ಬ ಮಿತ್ರನ ಮೂಲಕ ಭಾಗೀರಥಿಯ ಬಳಿಗೆ ಸಂದೇಶವನ್ನು ಕಳುಹಿಸಿದನು. ಭಾಗಿ, ನಾವಿಬ್ಬರೂ ಕೂಡಿ ಬೇರೆ ಮನೆ ಮಾಡಿರುವ. ಬರುತ್ತೀಯಾ ಎಂದು. ಊಹೆಗೆ ಮೀರಿದ ಪ್ರತ್ಯುತ್ತರ, ಕಾಲಿನದನ್ನು ನೀವಾಗಲೇ ದೂರವಿರಿಸಿದಿರಿ. ಇನ್ನು ಅದು ನಿಮ್ಮಿಂದ ದೂರವೇ ಸರಿ. ಈ ಮಾತಿಗೂ ಊರವರು ಹೊರಿಸಿದ ಅಪವಾದಕ್ಕೂ ಗಂಟಾಯಿತು. ನನ್ನ ಭಾಗೀರಥಿ ಬೇರೆಯವರ ಮೋಹಕ್ಕೆ ಬಿದ್ದಳು ಎಂಬ ಶಂಕೆ ಅವನಲ್ಲಿ ಉಂಟಾಯಿತು. ಹಿರಣ್ಯ ಅವಳ ಚಿಂತೆಯನ್ನು ಮರೆಯುವ ನಿರ್ಧಾರ ಮಾಡಿದಷ್ಟಕ್ಕೂ ಅದು ಆಳವಾಗಿ ಬೇರೂರತೊಡಗಿತು. ಸಾಯಲಿ ಬದುಕಲಿ ಭಾಗೀರಥಿಯೇ ಬೇಕು ಎಂಬ ಹಂಬಲ ಬಲವತ್ತರವಾಯಿತು. ಅದೇ ಭ್ರಾಂತಿಯಿಂದ ಅವನು ದೂರದ ಭಾಗಿಯನ್ನು ಒಲಿಸಲೊಸುಗ ಸರಸಮ್ಮನ ದರ್ಶನಕ್ಕೆ ಬಂದಿದ್ದ. ಜಾನಕಿ ಅಲ್ಲಿಗೆ ಹೋಗುವ ತುಸು ಮೊದಲು ಸರಸಮ್ಮನ ಆದರ್ಶಪತಿ ನೀಲಾಚಲಯ್ಯನನ್ನು ಮರೆಹೊಕ್ಕು ಗುಡಿ ಮುಂದಿನ ತೀರ್ಥದಲ್ಲಿ ತೆಂಗಿನಕಾಯಿಯನ್ನು ಎಸೆದು ಹೊರಟಿದ್ದ. ಅಷ್ಟು ಕೆಲಸ ಮಾಡಿ ತಾನೇ ಒಂದು ದಿನ ಭಾಗೀರಥಿಯ ಮನೆಗೆ ಹೋಗುವೆನೆಂದು, ಅವಳು ಬರಲೊಲ್ಲೆನೆಂದರೆ ತಿರುಗಿ ಮನೆಗೆ ಹಿಂದಿರುಗುವುದಿಲ್ಲೆಂದು ನಿರ್ಣಯಿಸಿದ್ದನು. ಜಾನಕಿ ಗುಡಿಯಿಂದ ಮರಳಿದ ಆ ರಾತ್ರಿ ಸುಖದಿಂದ ಮಲಗಿ ನಿದ್ದೆ ಹೋದರೆ ಹಿರಣ್ಯ ಮಾತ್ರ ತೀರ ಕನಸುಗಳನ್ನು ಹೊತ್ತು ಹಾಸುಗೆಯಲ್ಲಿ ಹೊರಳಾಡುತ್ತಿದ್ದ. ತಂದೆ ನನಗೆ ಬೇರೆಯೇ ಸಂಬಂಧ ನಿರ್ಣಯಿಸಿರಬೇಕು. ತಾನಿನ್ನು ಮನೆಯಲ್ಲಿ ನಿಲ್ಲಲಾರೆ. ಆದರೆ ಹೊರಡುವ ಮೊದಲು ತಾಯಿಗೆ ಸುದ್ದಿಯನ್ನು ತಿಳಿಸಬೇಡವೇ ಎಂಬೆಲ್ಲ ಚಿಂತೆಗಳು ಕಾದಿದ್ದವು. ತಾಯಿಗೆ ತಿಳಿಸದ ಮನಸ್ಸು ಕೇಳದು. ತಿಳಿಸಿದರೆ ಅವಳು ತಡೆಯದಿದ್ದಾಳೆಯೇ ಎಂಬ ಭೀತಿ. ಆಗ ಎಲ್ಲವೂ ಬಹಿರಂಗವಾಗಿ ತಂದೆಯ ಕೋಪಕ್ಕೆ ಬಲಿಯಾದರೆ